6 సంవత్సరాల నుంచి ఆకలి తీరుస్తున్నారు ఇక్కడ. ఓన్లీ కేవలం ఆంధ్రప్రదేశ్ నుంచి వచ్చామనే ఒక దుర్మార్గపు దుశ్చర్యతో ఒక్క నోటీసు కూడా ఇవ్వకుండా ఉదయాన్నే వచ్చి 5 గంటల నుంచి మొత్తం ಅರುಣಾಚಲಂ ಲಾಸ್ಟ್ 1 ವರ್ಷದಿಂದ ಭಯಂಕರ ಫೇಮಸ್ ಆಗಿರೋದು. ಒಂದು ತೆಲುಗು ಸ್ಟೇಟ್ಸ್ ಇಂದ ಮತ್ತೆ ನಮ್ಮ ಕರ್ನಾಟಕ ಸ್ಟೇಟ್ ಇಂದ ಭಯಂಕರ ಫೇಮಸ್. ಯಾವ ತರ ಅಂತ ಹೇಳಿದ್ರೆ, ಏನಾದ್ರೂ ಒಂದು ಸ್ಪೆಷಲ್ ಅಕೇಶನ್ ಆದ್ರೆ ಆಲ್ಮೋಸ್ಟ್ 40,000 to 50,000 ಜನ ಗ್ಯಾದರ್ ಆಗ್ತಾರೆ. ಅದರಲ್ಲಿ 40,000 ಜನ ಬರೀ ಕನ್ನಡ ಅವರು ಮತ್ತೆ ತೆಲುಗು ಅವರು ಇರ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಯಾವ ರೇಂಜ್ ಅಲ್ಲಿ ಜನ ಮತ್ತೆ ಭಕ್ತಾದಿಗಳು ಹೋಗ್ತಾ ಇದಾರೆ ಅಂತ. ಈ ಜನ ದೇವ್ರ ನಂಬೋದ್ರಲ್ಲಿ ಯಾವುದೇ ತರ ತಪ್ಪಿಲ್ಲ. ಬಟ್ ಥಿಂಗ್ ಏನಂತ ಹೇಳಿದ್ರೆ, ತಮಿಳ್ನಾಡು ಆಂಧ್ರ ವರ್ಸಸ್ ಕರ್ನಾಟಕ ಇದು ಇವತ್ತು ನಿನ್ನೆ ಇದ್ದಿರೋದಲ್ಲ, ಇದು ಸುಮಾರು ವರ್ಷಗಳಿಂದ ಹಂಗೆ ಬರ್ತಿದೆ. ಬಟ್ ಆ ಪರ್ಟಿಕ್ಯುಲರ್ ಅರುಣಾಚಲಂ ಪ್ರದೇಶ ಫುಲ್ ಫೇಮಸ್ ಆದ್ಮೇಲೆ ಅಲ್ಲಿ ತುಂಬಾ ನಾನು ಭಯಂಕರ ರೀಲ್ಸ್ ನೋಡಿದೀನಿ. ತಮಿಳಲ್ಲಿ ತೆಲುಗು ಅವ್ರನ್ನ ಬೈತಾ ಇರ್ತಾರೆ, ಇದು ಏನು ತಮಿಳ್ನಾಡ ಇಲ್ಲ ಆಂಧ್ರನ ಇಲ್ಲ ಅರುಣಾಚಲಂ ಮಿನಿ ಆಂಧ್ರ ಪ್ರದೇಶ್ ಈ ತರ ಎಲ್ಲ ಟ್ರೋಲ್ ಮಾಡ್ತಿರ್ತಾರೆ. ದಟ್ಸ್ ಕಂಪ್ಲೀಟ್ಲಿ ಫೈನ್, ಓಕೆ, ಟ್ರೋಲಿಂಗ್ ಮಟ್ಟಿಗೆ ಓಕೆ. ಬಟ್ ಈ ಸ್ವಾಮೀಜಿ ಅವರು ಆಲ್ಮೋಸ್ಟ್ 6 ವರ್ಷಗಳಿಂದ ಅಲ್ಲಿ ಫ್ರೀ ಆಗಿ ಊಟ ಹಾಕ್ತಾ ಇರ್ತಾರೆ ಭಕ್ತಾದಿಗಳಿಗೆ ಎಲ್ಲ. ತಮಿಳ್ನಾಡು ಭಕ್ತಾದಿಗಳು, ಕನ್ನಡ ಭಕ್ತಾದಿಗಳು, ತೆಲುಗು ಭಕ್ತಾದಿಗಳು ಅಂತಲ್ಲ, ಭಕ್ತಾದಿಗಳು ಶಿವನ ಭಕ್ತರಿಗೆ ಎಲ್ಲರಿಗೂ ಫ್ರೀ ಆಗಿ ಊಟ ಹಾಕ್ತಾ ಇರ್ತಾರೆ. ಅದರಿಂದ ಆ ಸರೌಂಡಿಂಗ್ ಅಲ್ಲಿ ಇರೋ ಲೋಕಲ್ಸ್ ಹೋಟೆಲ್ಸ್ ಅವರು ನಮ್ ಬಿಸ್ನೆಸ್ ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೆಮಾಲಿಷ್ ಮಾಡ್ತಾರೆ ಆ ಹೋಟ್ಲನ್ನ. ಸೊ ಈ ಲೆಕ್ಕಕ್ಕೆ ಬಂದ್ರೆ ತಮಿಳ್ನಾಡಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ತಮಿಳವ್ರು ಬಂದು ಶಾಪ್ಸ್ ಹಾಕಿಲ್ಲ, ಆಂಧ್ರದಲ್ಲಿ ಹೋಗಿ ಎಷ್ಟು ಜನ ಆಗಿಲ್ಲ, ಇಲ್ಲ ಕರ್ನಾಟಕದಲ್ಲಿ ಆಂಧ್ರ ಅವ್ರು ಬಂದು ಎಷ್ಟು ಹಾಕಿಲ್ಲ. ಬಿಸ್ನೆಸ್ ಅಲ್ಲಿ ಕೊಡ್ತಿರೋದು ಸೇವೆ ಅಂತ ತಗೊಂಡಿರಾ. ಇದೇ ತರ ಆಲ್ಮೋಸ್ಟ್ ಒಂದು 1 year ಬ್ಯಾಕ್ ಅನ್ಕೊಂತೀನಿ ಸೀಮ್ ಅನ್ನು ಬೋರ್ಡ್ ಅಲ್ಲಿ ತೆಲುಗಲ್ಲಿ ಏನಕ್ಕೆ ಹಾಕಿದೀರಾ, ಬರೀ ತಮಿಳ್ ಸಾಕೋದು ಇದು 1-2 ಸಲ ಫೈನ್. ಬಟ್ ಪದೇ ಪದೇ ಭಕ್ತಾದಿಗಳ ಮೇಲೆ ಈ ತರ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಅಂಡ್ CM ವಿಜಯ್ ಅವರು ಅದೇನ್ ಮಾಡ್ತಿದಾರೋ ನಂಗೆ ಇನ್ನೂ ಗೊತ್ತಾಗಿಲ್ಲ. ಬಿಕಾಸ್ ಆಲ್ಮೋಸ್ಟ್ 1.5 ದಿನ ಆಯ್ತು ಇಶ್ಯೂ ಇನ್ಸಿಡೆಂಟ್ ಆಗಿ. ಇನ್ ಕೇಸ್ ಸ್ಮಾಲ್ ಇನ್ಸಿಡೆಂಟ್ ಕೂಡ CM ಅವರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಬಟ್ ಈ ವಿಷಯದಲ್ಲಿ ಏನಕ್ಕೆ ಇನ್ನೂ ಸೈಲೆಂಟ್ ಆಗಿದ್ದಾರೆ, ಮೈಟ್ ಬಿ ಲೆಟ್ಸ್ ವೇಟ್ ಅಂಡ್ ಸಿ. ಅಂಡ್ ಆ ಹೊಡೆದಾಕಿರೋ ಪ್ಲೇಸ್ ಅಲ್ಲೇ ಆ ಸ್ವಾಮೀಜಿ ಅವರು ಮತ್ತೆ ಆಶ್ರಮನ ಓಪನ್ ಮಾಡಬೇಕು, ಎಲ್ರಿಗೂ ಫ್ರೀಗಾಗಿ ಊಟ ಕೊಡಬೇಕು ಅಂತ ಹೇಳ್ತಾ ನಮ್ಮ ಡೆಲ್ಲಿ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದೀರಿ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.